ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ಗುಬ್ಬಿ ಪಟ್ಟಣದಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಾವಿರಾರು ಹಿಂದೂ ಸಮಾಜದ ಮುಖಂಡರುಗಳು ಸಮಾಜೋತ್ಸವದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಗುಬ್ಬಿ ಪಟ್ಟಣದ ನಾಗಲಿಂಗೇಶ್ವರ ಸ್ವಾಮಿ ದೇವಾಲಯದಿಂದ ಹೊರಟ ಹಿಂದೂ ಮೆರವಣಿಗೆ ಗೋಸಲ ಚೆನ್ನಬಸವೇಶ್ವರ ದೇವಾಲಯದ ತನಕ ವಿವಿಧ ಮಠಾಧೀಶರುಗಳು ಹಾಗೂ ವಿವಿಧ ಜನಪದ ಕಲಾ ತಂಡಗಳು ಲಿಂಗದ ವೀರರ ಕುಣಿತ ಹಾಗೂ ನಂದಿ ಧ್ವಜ ಕುಣಿತ ಹಾಗೂ ದೇವರುಗಳ ಉತ್ಸವದೊಂದಿಗೆ ಸಾವಿರಾರು ಹಿಂದೂಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಸಾಥ್ ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಮಾತನಾಡಿ, ಇಡೀ ರಾಜ್ಯದಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆದರೆ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲ. ಆದ್ದರಿಂದ ನಾವೆಲ್ಲ ಹಿಂದೂಗಳು ಒಗ್ಗೂಡಿ ಹಿಂದೂ ಸಮಾಜವನ್ನ ಕಟ್ಟಬೇಕು. ಸನಾತನ ಧರ್ಮ ಪರಂಪರೆ ಹಾಗೂ ಭಾರತೀಯತೆಯ ಉಳಿಸಿ ಬೆಳೆಸುವ ಧ್ಯೇಯದಿಂದ ಪ್ರಾರಂಭಗೊಂಡ ಆರ್ಎಸ್ಎಸ್ 100 ಸಂಘಟನೆ 100 ವರ್ಷ ಕಳೆದಿದೆ. ಈ ಹಿನ್ನೆಲೆ ಹಿಂದೂಗಳಲ್ಲಿ ಸಂಘಟನೆಯ ಜಾಗೃತಿ ಮೂಡಿಸುವ ಉದ್ದೇಶದಿಂದಾಗಿ ಸಮಾಜೋತ್ಸವ ಆಚರಣೆ ಮಾಡಲಾಗ್ತಾ ಇದೆ ಎಂದಿದ್ದಾರೆ. ವನಕಲ್ಲು ಮಠದ ಶ್ರೀ ಬಸವರಮಾನಂದ ಸ್ವಾಮಿಗಳು ಮಾತನಾಡಿ, ಹಿಂದೂ ಧರ್ಮಕ್ಕೆ ಯಾರು ಸಂಸ್ಥಾಪಕರು ಅಲ್ಲ. ಬೌದ್ಧ ಧರ್ಮದ ಹಾಗೂ ಕ್ರೈಸ್ತ ಧರ್ಮದ ಹಲವು ಧರ್ಮಗಳಿಗೆ ಸಂಸ್ಥಾಪಕರು ಇದ್ದಾರೆ. ಆದರೆ ಹಿಂದೂ ಧರ್ಮಕ್ಕೆ ಮಾತ್ರ ಯಾರು ಇಲ್ಲ. ಹಿಂದೂ ಧರ್ಮವನ್ನ ಪ್ರತಿಯೊಬ್ಬ ಸಂತರು ಕೂಡ ಒಪ್ಪಿಕೊಂಡಿದ್ದಾರೆ. ಎಲ್ಲ ಜಾತಿ ಧರ್ಮಗಳಿಗೂ ಒಂದೇ ರೀತಿಯಾಗಿ ನಡೆದುಕೊಳ್ಳುತ್ತೆ. ಆದ್ರೆ ಮೇಲು ಕೀಳು ಭಾವನೆಯೊಂದಿಗೆ ನಡೆದುಕೊಳ್ಳುವುದು ತಪ್ಪು. ಅದನ್ನ ಬಿಟ್ಟು ನಾವೆಲ್ಲರೂ ಹಿಂದೂಗಳೆಂಬ ಭಾವನೆಯೊಂದಿಗೆ ಇದ್ದರೆ ದೇಶ ಸುಭದ್ರವಾಗಿರುತ್ತೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಡುಗೊಲ್ಲ ಜನಾಂಗನ್ನ ಎಸ್ಟಿ ಮೀಸಲಾತಿಗೆ ಸೇರಿಸಬೇಕೆಂದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಅವರಿಗೆ ವನಕಲ್ಲು ಮಠದ ಶ್ರೀ ಬಸವರಮಾನಂದ ಸ್ವಾಮಿಗಳು ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಬೆಟ್ಟದಹಳ್ಳಿ ಚಂದ್ರಶೇಖರ ಸ್ವಾಮಿಗಳು, ಗೊಲ್ಲಹಳ್ಳಿ ಮಠದ ಶ್ರೀ ವಿಭವ ವಿದ್ಯಾಶಂಕರ ಸ್ವಾಮಿಗಳು, ಕೋಡಿಹಳ್ಳಿ ಮಠದ ಶ್ರೀ ಬಸವ ಬೃಗೇಶ್ವರ ಸ್ವಾಮಿಗಳು, ಜ್ಞಾನಾನಂದಪುರಿ ಸ್ವಾಮಿಗಳು, ಆಟವಿ ಮಠದ ಮಹಾಲಿಂಗ ಸ್ವಾಮಿಗಳು ಸೇರಿ ಹಿಂದೂ ಸಮಾಜೋತ್ಸವದ ಮುಖಂಡರುಗಳು ಭಾಗವಹಿಸಿದ್ರು. ಮೋಹನ್ ಎಂಎನ್ ಕೋಟೆ, ಗುಬ್ಬಿ, ನವಕರ್ನಾಟಕ ಟಿವಿ. ದಯವಿಟ್ಟು ಕಾರ್ಯಕರ್ತರು ಬೆಳಪ್ಪರೆ ಎಲ್ಲಾನು ಹಿಂದೆ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ನೀರಿನಲ್ಲಿ ಕಳ್ಳ ಹಾಕಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನೆಮ್ಮದಿ ಇಲ್ಲ, ಅವ್ರಿಗೆ ನಿದ್ದೆ ಬರೋದಿಲ್ಲ ಅಂತಲೇ. ಎಲ್ಲಾದ್ರೂ ಶಾಂತವಾಗಿರೋ ನೀರು ಹರಿತಾ ಇದ್ರೆ ಮಧ್ಯದಲ್ಲಿ ಒಂದು ಕಲ್ಲ ಹಾಕ್ತಾ ಇರ್ತಾರೆ. ಅಂತ ವಿವಾದಿಗಳು ಜಾತಿಗಳ ಮಧ್ಯದಲ್ಲಿ ಭೇದ ಮಾಡೋದು, ಜಾತಿ ಸರಿಯಾಗಿದ್ರೆ ಉಪಜಾತಿಯನ್ನು ಎತ್ತಿಡೋದು, ಭಾಷೆಗಳ ಮಧ್ಯದಲ್ಲಿ ಭೇದವಂತರೋದು, ಈ ಕಡೆಯಿಂದ ಅವರೇ ಹಿಂದಿ ಬೇಡ ಅಂತ ಹೇಳೋದು, ಈ ಕಡೆಯಿಂದ ಅವರೇ ಹಿಂದಿ ಬೇಕು ಅಂತ ಹೇಳೋದು. ಸಾಯಂಕಾಲ 6 ಗಂಟೆ ಮೇಲೆ ಇಬ್ರು ಒಟ್ಟಿಗೆ ಮೀಟಿಂಗ್ ಮಾಡ್ತಾರೆ. ನಮ್ಮನ್ನ ಅದ್ರ ಮಧ್ಯದಲ್ಲಿ ಹೆಸರಿನಲ್ಲಿ, ರಾಜ್ಯಗಳ ಹೆಸರಿನಲ್ಲಿ, ಉಪಜಾತಿಗಳ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ಸಂಪ್ರದಾಯಗಳ ಹೆಸರಿನಲ್ಲಿ, ಅಲ್ಪಸಂಖ್ಯಾತ ಬಹುಸಂಖ್ಯಾತ ಹೆಸರಿನಲ್ಲಿ ಈ ತರ ಅನೇಕ ತರದ ಗೊಂದಲವನ್ನು ನಮ್ಮ ಮಧ್ಯದಲ್ಲಿ ಹುಟ್ಟಾಗ್ತಾ ಇರ್ತಕ್ಕಂಥ ಕೆಲವು ವಿವಾದಿಗಳ ಮನಸ್ಸಿನಲ್ಲಿ ಏನಪ್ಪಾ ಹಿಂದೂ ಸಮಾಜ ಇಷ್ಟೊಂದು ವಿಶ್ವಾಸದಿಂದ ಎದ್ದಾಳ್ತಾ ಇದೆಯಲ್ಲ ಅಂತ ತೋರಿಸುವಷ್ಟರ ಮಟ್ಟಿಗೆ ಇವತ್ತು ನಾವು ನಮ್ಮ ತಾಲೂಕಿನಲ್ಲೂ ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದೀವಿ. ಅನೇಕ ತಾಲೂಕುಗಳಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದೆ. ಇಡೀ ದೇಶದಲ್ಲಿ ಇದು ನಡೀಲಿಕ್ಕೆ ಆರಂಭ ಆಗಿದೆ. ಹಿಂದೂ ಸಮಾಜ ದೇಶದ 6.25 ಲಕ್ಷ ಹಳ್ಳಿಗಳಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ನಮ್ಮನ್ನು ಸೇರಿಸಿ ಇವತ್ತು ತಾನು ಒಟ್ಟಾಗ್ತಕ್ಕಂಥ, ತಾನು ಯಾವ ರೀತಿ ಬದುಕಿದ್ದೆ ಅನ್ನೋದನ್ನ ನೆನಪು ಮಾಡ್ಕೊಳ್ತಾ, ಮಧ್ಯದಲ್ಲಿ ತನಗೇನಾಯ್ತು ಅನ್ನೋದನ್ನ ಸ್ಮರಣೆ ಮಾಡ್ಕೊಳ್ತಾ, ನಾನು ಯಾವ ರೀತಿ ಬದುಕಬೇಕು ಅಂತಕ್ಕಂಥ ಕನಸನ್ನ, ಸಂಕಲ್ಪವನ್ನ ಗಟ್ಟಿ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂದರ್ಭ ಇದು. ಕಾರ್ಯದರ್ಶಿಗಳಾಗಿ ಭಾಜಪವನ್ನ ಇಡೀ ರಾಷ್ಟ್ರದಲ್ಲಿ ಕಟ್ಟುವುದರ ಮೂಲಕ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಬಿತ್ತರಿಸಿದಂತಹ ನಮ್ಮ BL ಸಂತೋಷ್ ಜಿ ಅವರಿಗೆ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಅವರಿಗೆ ನೀವೆಲ್ಲ ಅಲ್ಲಿರೋದು ನಿಂತ್ಕೊಂಡ್ರೆ ನನಗೆ ಹಿಂದೂ ಅಂತ ಕಾಣಿಸ್ತಾ ಇಲ್ಲ, ಕೂತಿರೋರು ಮಾತ್ರ ಹಿಂದೂ ಅನಿಸ್ತಾ ಇದೆ. ಈಗ ವೇದಿಕೆಗೆ ಆಗಮಿಸಿರುವ ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಶಿವಮೊಗ್ಗ ಹೆದ್ದಾರಿ ಚೆಲುವನಹಳ್ಳಿ ಪಕ್ಕದಲ್ಲಿ ನ್ಯೂ ಅಭಿರುಚಿ ಡಾಬಾ. ಇಲ್ಲಿ ಶುದ್ಧ ವೆಜ್ ತಿಂಡಿಗಳು ಸವಿಯಬಹುದು. ಸ್ವಚ್ಛ, ಹಸಿರು ಮತ್ತು ರುಚಿಕರ 24 ಗಂಟೆ ಸೇವೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವಾಗ ಬೇಕಾದ್ರೂ ಸೇವೆ ಲಭ್ಯ. ಮಿಸ್ ಮಾಡದೆ ಕುಟುಂಬ ಸ್ನೇಹಿತರೊಂದಿಗೆ ಬನ್ನಿ ಮತ್ತು ಇಲ್ಲಿನ ಊಟದ ರುಚಿಯನ್ನ ಅನುಭವಿಸಿ. ನ್ಯೂ ಅಭಿರುಚಿ ಡಾಬಾ, ಸ್ವಾದವು ಸುಗಂಧವು ನಿಮಗಾಗಿ. ತಪ್ಪದೇ ಭೇಟಿ ಕೊಡಿ.